ಇದೇನು ಗೊತ್ತಾ ಅನಾಲಿಸಿಸ್ ಏನಕ್ಕಪ್ಪ ಅಂತಂದ್ರೆ ನೋಡಿ 1 ಅವರ್ ಟೈಮ್ ಫ್ರೇಮಲ್ಲಿ ನಾವು ಮಾರ್ಕೆಟ್ ಇಲ್ಲಿ ಆಲ್ರೆಡಿ ಈ ಝೋನಿಂದ ಮೇಲ್ಗಡೆ ಸಸ್ಟೈನ್ ಆಗಕ್ಕಾಗಿಲ್ಲ. ಸೊ ಇಲ್ಲಿಗೆ ಯಾವಾಗ ಮಾರ್ಕೆಟ್ ಪ್ರೈಸ್ ಇಲ್ಲಿವರೆಗೂ ಬರುತ್ತೋ ಅವಾಗ ಸೆಲ್ಲರ್ಸ್ ಎಲ್ಲ ತುಂಬಾ ಆಕ್ಟಿವ್ ಇದ್ದಾರೆ ಇಲ್ಲಿ. ಸೊ ಹಂಗಾಗಿ ಇದು ಒಂದು ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಝೋನ್ ಇದು. ಇಲ್ಲೇನು ಟೋಟಲಿ ಎಲ್ಲ ಥರದ್ದು ಟಚ್ ಆಗಿದೆ ನೋಡಿ ಇಲ್ಲಿ 4426 ಇದೇನಿದೆಯಲ್ಲ ತುಂಬ ಸ್ಟ್ರಾಂಗ್ ಝೋನ್ ಇದು. ಇಲ್ಲಿಂದ ರಿಟರ್ನ್ ಬಂದಿದೆ, ಬಟ್ ಇಲ್ಲಿಂದ ರಿಟರ್ನ್ ಆಗಿದೆ ಅನ್ನೋದಕ್ಕೆ ಮತ್ತು ಮಾರ್ಕೆಟ್ ಇಲ್ಲಿಂದ ರಿಟರ್ನ್ ಫಾಲ್ ಆಗ್ಬೋದು ಅನ್ನೋದಕ್ಕೆ ಫಾರ್ ಎಕ್ಸಾಂಪಲ್ ಏನಂತಂದರೆ, ಇಲ್ಲಿಂದ ಆಲ್ರೆಡಿ ಮಾರ್ಕೆಟ್ ಇಲ್ಲಿವರೆಗೆ ಹಿಂಟ್ ಕೊಟ್ಟು ಮತ್ತು ಇಲ್ಲಿಗೆ ಬಂದು ಆಲ್ರೆಡಿ ಸ್ಟಾರ್ಟ್ ಆಗಿದೆ ಅಂತಂದರೆ ಇಲ್ಲಿಂದ ಮಾರ್ಕೆಟ್ ಇಲ್ಲಿ ಮತ್ತು ಸೆಲ್ಲರ್ಸ್ ಕಂಟ್ರೋಲಿಗೆ ಸಿಕ್ಕಿದೆ. ಈ ಒಂದು ಝೋನು ಇದೇನಿದೆಯಲ್ಲ ಆಲ್ರೆಡಿ ಝೋನ್ ಏನಿದೆಯೋ ಈ ಝೋನ್ ಏನಿದೆಯಲ್ಲ ಇದು ಸೆಲ್ಲರ್ಸ್ ಕಂಟ್ರೋಲಿಗೆ ಇರ್ತಕ್ಕಂಥ ಝೋನು. ಸೊ ಇಲ್ಲಿಂದ ಮೇಲ್ಗಡೆ ಮಾರ್ಕೆಟ್ ಸಸ್ಟೈನ್ ಆಗ್ತಾ ಇಲ್ಲ. ಪ್ರೆಸೆಂಟ್ ನೋಡಿದ್ರೇ ಗೊತ್ತಾಗುತ್ತೆ ನಿಮಗೆ, ಇಲ್ಲಿಂದ ಮಾರ್ಕೆಟ್ ಮೇಲ್ಗಡೆ ಸಸ್ಟೈನ್ ಆಗ್ತಾ ಇಲ್ಲ. ಸಸ್ಟೈನ್ ಆಗಿ ರೀಟೆಸ್ಟ್ ಆಯಿತು ಅಂತಂದರೆ ಇಲ್ಲಿ ಕನ್ಫರ್ಮೇಷನ್ ಸಿಕ್ತು ಅಂದರೆ ಬೈ ಸೈಡ್. ಸೊ ಇದು ತುಂಬ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಝೋನ್ ಆಗಿರೋದ್ರಿಂದ ಇಲ್ಲಿ ಮಾರ್ಕೆಟ್ ಪ್ರೈಸು ನಮ್ಗೆ ಯಾವಾಗಲೂ ರಿಯಾಕ್ಟ್ ಆಗ್ತಾ ಇರುತ್ತೆ. ಸೊ ಹಂಗಾಗಿ ಇಲ್ಲಿಂದ ಮಾರ್ಕೆಟು ನೋಡಿ 1 ಟೈಮ್ 2 ಟೈಮ್ 3 ಟೈಮ್ ಆದರೂ ಸಮೇತನೂ ಇಲ್ಲಿಂದ ಇದನ್ನ ಬೀಟ್ ಮಾಡೋಕ್ಕಾಗಿಲ್ಲ. ಸೊ ಈಗ ಮತ್ತು ಬಂದು ಸ್ಟ್ರಾಂಗ್ ಇಂಪಲ್ಸ್ ಹಿಂದ್ಗಡೆ ಬಂದಿದೆ. ಸೊ ಸೆಲ್ಲರ್ಸ್ ಆ್ಯಕ್ಟಿವ್ ಇದ್ದಾರೆ. ಸೊ ಹಂಗಾಗಿ ಇಲ್ಲಿಂದ ಮಾರ್ಕೆಟು ಕರೆಕ್ಟಾಗಿ ಡಬಲ್ ಟಿಬಲ್ ಟ್ರ್ಯಾಪ್ ಆಗಿದೆ. ಸೊ ಇಲ್ಲಿ ಟ್ಯಾಪ್ ಆಗಿದೆ, ಹಂಗಾಗಿ ಈ ಒಂದು ಮಾರ್ಕೆಟಿಗೆ ರಿಟರ್ನ್ ಆಗ್ಬೋದು ಅನ್ನೋ ಸಿನಾರಿಯೋ. ಸೊ ಇಲ್ಲಿಂದ ಏನಾದರೂ ಮಾರ್ಕೆಟ್ ರಿಟರ್ನ್ ಆಯಿತು ಅಂತಂದರೆ ನಮ್ಮ ಒಂದು ಸಿನಾರಿಯೋ ಏನಿರುತ್ತೆ ಗೊತ್ತಾ, ನಿಮಿಷ, ಏನು ಮಾರ್ಕೆಟ್ ಕೆಳಗಡೆಯಿಂದ ಏನು ಫಾಲ್ ಆಗಿರುತ್ತಲ್ಲ ಅಲ್ಲಿಂದ ನಾವು ಇದೇನಿದೆಯಲ್ಲ 1 ಅವರ್ ಟೈಮ್ ಫ್ರೇಮಲ್ಲೇ ಇದು 4 ಅವರ್ ಹೋದರೆ ನಿಮ್ಗೆ ಇನ್ನೂ ಕ್ಲಿಯರಾಗಿ ಕಾಣಿಸುತ್ತೆ. ಒಂದು ನಿಮಿಷ, 4 ಅವರ್ ಹೌದಾ, ಈಗ ಕ್ಲಿಯರ್ ಆಗಿದೆಯಾ? ಮಾರ್ಕೆಟ್ ಅಟ್ ಪ್ರೆಸೆಂಟ್ ಇಲ್ಲಿಂದ ರಿಟೆಸ್ಟ್ ಆಗಿ ಈ ಒಂದು ಲೆವೆಲ್ಗೆ ಹೋಗಿದೆ. ಸೊ ಹಂಗಾಗಿ ನಾವು ಇಲ್ಲಿಂದ ತೊಗೊಳ್ತೀವಿ. ಇಲ್ಲಿಂದ ಆಯಿತು, ಒಟ್ಟು ಇಲ್ಲಿಂದ ಆಯಿತು. ಇಲ್ಲಿ ಕನ್ಫರ್ಮೇಷನ್ ತೊಗೋಬೇಕು, ಲೆವೆಲ್ಸ್ಗಳನ್ನ ಇಂಪಾರ್ಟೆಂಟ್ ಲೆವೆಲ್ನ ನೋಡ್ಕೋಬೇಕು ಅಂದರೆ. ಸೊ ಮಾರ್ಕೆಟ್ ಇಲ್ಲಿಂದ ತೊಗೊಂಡಿದೆ ಅಂತಂದರೆ ಇಲ್ಲಿಂದ ಮತ್ತೆ ಇಲ್ಲಿ ಕೆಳಗಡೆ ಬಂದಿದೆ. ಸೊ ಇಲ್ಲಿಂದ ಹಿಂಗೆ ಕೊಟ್ಟು ಒಂದೇ ಸರಿ ಹೋಗಿದೆ. ಸೊ ಹಂಗಾಗಿ ನಾವೇನು ಮಾಡ್ತೀವಿ, ಈ ಒಂದು ಪಾಯಿಂಟನ್ನು ಚೂಸ್ ಮಾಡ್ತೀವಿ. ಫಿಕ್ಸ್ಡ್ ರೇಂಜ್ ವಾಲ್ಯೂಮ್ ಪ್ರೊಫೈಲ್ ತೊಗೊತೀವಿ. ಇಲ್ಲಿಂದ ಮಾರ್ಕೆಟ್ ಎಲ್ಲಿಗೆ ಇಂಟ್ ಕೊಟ್ಟಿದೆಯಲ್ಲ ಈ ಕ್ಯಾಂಡಲ್ ಆದರೂ ತೊಗೋಬೋದು ಆರ್ ಈ ಕ್ಯಾಂಡಲ್ ಆದರೂ ತೊಗೋಬೋದು. ಇಲ್ಲಿಂದ ನಾವೇನು ಮಾಡ್ತೀವಿ, ಅಪ್ ಟು ಮಾರ್ಕೆಟ್ ಎಲ್ಲಿವರೆಗೂ ಹೋಗಿದೆಯೋ ಗ್ರೀನ್ ಕ್ಯಾಂಡಲ್ ಎಲ್ಲಿ ತನಕ ಕ್ಲೋಸ್ ಆಗಿದೆಯೋ ಅಲ್ಲಿವರೆಗೂ ನಾವು ವಾಲ್ಯೂಮ್ ಪ್ರೊಫೈಲ್ನ ಹಾಕ್ಕೊಂತೀವಿ. ಸೊ ಅಟ್ ಪ್ರೆಸೆಂಟು ಆಲ್ರೆಡಿ ಮಾರ್ಕೆಟ್ ಈ ಒಂದು ವಾಲ್ಯೂಮ್ ಪ್ರೊಫೈಲ್ ಇಲ್ಲೇನಿದೆಯಲ್ಲ ಇದನ್ನು ತಗೊಂಡು ಹೋಗಿದೆ ಮತ್ತು ಇಲ್ಲೇ ಕರೆಕ್ಟಾಗಿ ರಿಟೆಸ್ಟ್ ಆಗಿ ಹೋಗಿದೆ. ಈಗಲೂ ಕೂಡ ಅಟ್ ಪ್ರೆಸೆಂಟ್ 4 ಅವರ್ ಕ್ಯಾಂಡಲ್ಲು ಈ ಒಂದು ಲೆವೆಲ್ಗೆ ರಿಟರ್ನ್ ಆಗ್ತಕ್ಕಂಥ ಸಾಧ್ಯತೆ ಇದೆ. ಇಲ್ಲಿ ಆಲ್ರೆಡಿ ಮೂವ್ ಆಗಿಬಿಟ್ಟಿದೆ, ಈ ಒಂದು ಲೆವೆಲ್ನು ತಗೊಂಡಿದೆ, ಡಬಲ್ ಟ್ಯಾಪ್ ಆಗಿದೆ. ಸೊ ಹಂಗಾಗಿ ಇದು ಟೋಟಲಿ ಇದೇನಿದೆಯಲ್ಲ ಈ ಒಂದು ಅಪ್ ಸೈಡ್ ಏನು ವೀವ್ ಇತ್ತಲ್ಲ, ಅಪ್ ಸೈಡ್ ಮೂವ್ ಆಗುತ್ತೆ ಅನ್ನೋದೇನಿತ್ತಲ್ಲ ಇದು ಟೋಟಲಿ ಕಂಪ್ಲೀಟ್ ಆಗಿದೆ. ಸೊ ಇಲ್ಲಿಂದ ಮತ್ತೆ ರಿಟರ್ನ್ ಆಗ್ತಕ್ಕಂಥ ಸಾಧ್ಯತೆಗಳಿದ್ದಾವೆ. ರಿಟರ್ನ್ ಆಗ್ತಕ್ಕಂಥ ಸಾಧ್ಯತೆಗಳಿದ್ದಾವೆ. ಸೊ ಇಲ್ಲಿವರೆಗೂ ಬರ್ಬೋದು ಮಾರ್ಕೆಟ್ ಅಪ್ ಟು ನೀವೇನಾದರೂ ಕ್ಯಾಚ್ ಮಾಡಿದರೆ ಸ್ಟಾಪ್ ಲಾಸ್ ಇಲ್ಲಿ ಇಡಬೇಕಾಗುತ್ತೆ. ಬಟ್ ನಾವು 5 ಮಿನಿಟ್ಸಲ್ಲಿ 3 ಮಿನಿಟ್ಸಲ್ಲಿ ಎಂಟ್ರಿ ಆಗಿರೋದ್ರಿಂದ ಸ್ಕ್ಯಾಲ್ಪ್ ಆಗಿರೋದ್ರಿಂದ ಅಲ್ಲಿ ಎಂಟ್ರಿ ಆಗಿದ್ದೀವಿ. ಬಟ್ ನಮಗೆ ಮೇನ್ SL ಬರೋದು ಇದು 4 ಅವರ್ ಟೈಮ್ ಫ್ರೇಮ್ ಪ್ರಕಾರ ಏನಾದರೂ ಪೊಸಿಷನ್ ಟ್ರೇಡರ್ಸು ಅಥವಾ ವೀಕ್ಲಿ ಹೋಲ್ಡ್ ಮಾಡೋಂಥವ್ರು ಏನಾದ್ರು ಇದ್ರು ಅಂತಂದರೆ ಈ ಕ್ಯಾಂಡಲ್ ಆದಮೇಲೆ ಇಲ್ಲಿರ್ತಕ್ಕಂಥದ್ದನ್ನು ನೋಡಿ ರಿಟರ್ನ್ ಆಗಿದೆ ಅಂತಂದೇಳಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದಾಗಿದೆ. ಸೊ ಇಲ್ಲಿಂದ ಇದು ವಾಲ್ಯೂಮ್ ಪ್ರೊಫೈಲ್ ಇಲ್ಲಿ ಸಿಗ್ತಾ ನಮಗೆ ಇದೊಂದು ಇಂಪಾರ್ಟೆಂಟ್ ಝೋನ್ ಆಗುತ್ತೆ. ಸೊ ಇಲ್ಲಿಂದ ಮತ್ತೆ 1 ಅವರ್ ಟೈಮ್ ಫ್ರೇಮ್ಗೆ ಹೋಗ್ತೀವಿ. ಅದೇ ಇಂಪಾರ್ಟೆಂಟ್ ಝೋನು. ಸೊ ಇದನ್ನು ಸಮೇತನು ಲಾಸ್ಟ್ ಈ ಕ್ಯಾಂಡಲ್ಗಿಟ್ಟು ಒಂದು ಟೈಮ್ ನೋಡುವ. ಸೇಮ್ ಇದೆ ಬಿಗ್ ಕ್ಯಾಂಡಲ್ಸ್ ಇಲ್ಲಿವರೆಗಿದೆ.
ಕರೆಕ್ಟಾಗಿ ಈ ಬ್ಲೂ ಲೈನ್ ಏನಿದೆಯಲ್ಲ, ಬ್ಲೂ ಲೈನಿಗಾದರೂ ಬಂದು ಹೋಗಲೇಬೇಕು. ಆರ್ ಈ ಕ್ಯಾಂಡಲ್ ಏನಿದೆಯಲ್ಲ, ಈ ಕ್ಯಾಂಡಲ್ ವಿಕ್ಕಿಗೆ ಇಲ್ಲಿಗಾದರೂ ಬರಲೇಬೇಕು ಮಾರ್ಕೆಟ್. ಎಸ್ ಅಲ್ಲಿ ಇಟ್ಟಾಯ್ತನ. ಇಲ್ಲಿ ನೋಡ್ರಿ, ಎಸ್ ಎಲ್ ಇಲ್ಲಿಗಿಟ್ಟು ನೋಡೋಣ, ಇಲ್ಲೇ ಇಟ್ಟಿದ್ವಲ್ಲ, ಇಲ್ಲೇ ಇಡೋಣ ಟೈಟ್ ಎಸ್ ಎಲ್. ಆ್ಯಕ್ಚುಲಿ ಮಾರ್ಕೆಟ್ ಇಲ್ಲಿಗೆ ತಗೊಂಡು ಇದೊಂದು ಕ್ಯಾಂಡಲಿಂದ ಮತ್ತು ರಿಟರ್ನ್ ಆಗಿದೆ. ಸೊ ನಮ್ಮೊಂದು ಮೂವ್ ಪಾಯಿಂಟ್ ಕೆಳಗಡೆ ಡೌನ್ ಸೈಡ್ ಆಗಲೇಬೇಕು ಅನ್ನೋದಿದೆ. ಸೊ ಇಲ್ಲಿಂದ ಏನಾದ್ರು ಬಂತು ಅಂತ ಅಂದರೆ ಮಾರ್ಕೆಟ್ ಅಪ್ ಟು ಇಲ್ಲಿವರೆಗೂ ರಿಟರ್ನ್ ಆಗ್ಬೋದು. 4377 ವಾಟ್ಸಪ್ಪಲ್ಲಿ ಅಪ್ಡೇಟ್ ಮಾಡಿದ್ದೀನಲ್ಲ, ಈ ಲೆವೆಲ್ವರೆಗೂ ಹೋಗ್ಬೋದು. ಈ ಲೆವೆಲ್ ಏನಾದರೂ ಸಸ್ಟೈನ್ ಆಯಿತು ಅಂದರೆ 4369 ಲೆವೆಲ್ ಇಲ್ಲೇನಾದರೂ ಸಸ್ಟೈನ್ ಆಗಿ ಮೇಲ್ಗಡೆಗೆ ಈಗ 5 ಮಿನಿಟ್ಸ್ ಕ್ಯಾಂಡಲ್ ಏನಾದರೂ ಕರೆಕ್ಟಾಗಿ 70 ಮೇಲೆ ಅಥವಾ 71 ಅಬೋವ್ ಏನಾದರೂ ಕ್ಲೋಸ್ ಆಯಿತು ಅಂತಂದರೆ ಈಗ ನಾವು ತಗೊಂಡಿರ್ತಕ್ಕಂಥ ಟ್ರೇಡ್ ಇನ್ವ್ಯಾಲಿಡ್ ಅಂತ ಲೆಕ್ಕ. ಬಟ್ ನಮ್ಮ ಒಂದು ವ್ಯೂ ಏನಂತಂದರೆ, ಮತ್ತು ಮಾರ್ಕೆಟು ಈ ಲೆವೆಲ್ಲಿಗೆ ಬಂದರೆ ಮಾತ್ರ ಸಪೋರ್ಟಿಂಗ್ ಲೆವೆಲ್. ಇಲ್ಲಿವರೆಗೂ ಬೈ ಸೈಡನ್ನು ನಾವು ನೋಡಲೇಬಾರ್ದು, ಕಂಪ್ಲೀಟ್ಲಿ ಇನ್ವ್ಯಾಲಿಡ್ ಆಗುತ್ತೆ. ಈ ಲೆವೆಲ್ವರೆಗೂ 4 ಅವರ್ ಟೈಮ್ ಫ್ರೇಮ್ ಆರ್ 1 ಅವರ್ ಟೈಮ್ ಫ್ರೇಮ್ ಪ್ರಕಾರ ಮಾರ್ಕೆಟು ಈ ಲೆವೆಲಿಗೆ ಬಂದು ಹೋಗಲೇಬೇಕು. ಈ ಲೆವೆಲಿಗೆ ಬಂದಾಗ ಮಾತ್ರ ಇಲ್ಲಿಂದ ಬೈ ಸೈಡನ್ನು ನಾವು ನೋಡ್ತೀವಿ. ಈ ಲೆವೆಲ್ ಟಚ್ ಆಗೋಕ್ಕಿಂತ ಮುಂಚೆ ಇಲ್ಲೆಲ್ಲಾದರೂ ನಾವು ಮತ್ತು ಬೈ ಸೈಡ್ ಏನಾದ್ರು ನೋಡಿದ್ವಿ ಅಂದರೆ ಟೋಟಲಿ ಇನ್ವ್ಯಾಲಿಡ್ ಟ್ರೇಡ್ ಆಗುತ್ತೆ, ಆಲ್ಮೋಸ್ಟ್ ಒಂದು 50% ಮಾತ್ರ. ಸೊ ಹಂಗಾಗಿ ಇಲ್ಲಿ ಬೈ ಸೈಡನ್ನು ತಗೊಳಕ್ಕೆ ಹೋಗಬಾರ್ದು. ಈ ಒಂದು ಲೆವೆಲ್ ಏನಿದೆಯಲ್ಲ, ಇಂಪಾರ್ಟೆನ್ಸ್ ಲೆವೆಲ್ಸ್ ಹತ್ರ ಬಂದಾಗ ಮಾತ್ರ ನಾವು ಯಾವ ಪಾಯಿಂಟ್ನ ವ್ಯೂವ್ನ ನಾವು ಕಂಡಿಡ್ಕೊಂಬಂದಿರ್ತೀವೋ ಅದರ ರೂಟ್ ಪ್ರಕಾರನೇ ಟ್ರೇಡ್ನ ತಗೋಬೇಕಾಗತ್ತೆ. ಬಟ್ ನಾವು ಎಂಟ್ರಿ ಮಾಡಿರ್ತಕ್ಕಂಥದ್ದು, ನಾವು ಐಡೆಂಟಿಫೈ ಮಾಡಿರ್ತಕ್ಕಂಥ ಲೆವೆಲ್ಲೇ 100% ಆಗಿ ವರ್ಕ್ ಆಗುತ್ತೆ ಅನ್ನೋ ಒಂದು ವಿಚಾರ ಅಲ್ಲ. ಬಟ್ ಒಂದು ಪಾಸಿಬಿಲಿಟಿ ಇರ್ತಕ್ಕಂತಹ ರೂಟ್ಸ್ ಇವೆಲ್ಲ. ಪಾಸಿಬಿಲಿಟಿ ಬರ್ಬೋದು ಇಲ್ಲಿಗೆ, ಒಂದು ಸಿನಾರಿಯೋ ಅಷ್ಟೇ. ಸೊ ಈ ಲೈನ್ವರೆಗೂ ಬರ್ಬೋದು. ಆದ್ರೆ ಇಲ್ಲೇನು ರೀಟೆಸ್ಟ್ ಇಲ್ಲಿ ತಗೊಂಡಿದೆ ನೋಡಿ, ಇಲ್ಲಿ ಈ ಮೂಲೆಯಲ್ಲಿ ತಗೊಂಡಿದೆಯಲ್ಲ, ಇದು ಕೂಡ ಒಂದು ಇಂಪಾರ್ಟೆಂಟ್ ಝೋನ್ ಇದೆಯಲ್ಲ, ಇಲ್ಲಿಗಾದ್ರೂ ಮಾರ್ಕೆಟ್ ತಗೋಬೇಕು ಅನ್ನೋದು ಒಂದು ಮೈಂಡ್ ಸೆಟ್. ಇಲ್ಲಿಗೆ ಬಂದಾಗ ಇಲ್ಲಿಂದ ರಿವರ್ಸಲ್ ಆಗೋಂಥ ಚಾನ್ಸಸ್ ಇರುತ್ತೆ, ಟೋಟಲಿ ಮಾರ್ಕೆಟ್ ರಿವರ್ಸಲ್ ಆಗೋಂಥದ್ದು. ಆಲ್ರೆಡಿ ಇಲ್ಲಿ ನೋಡಿ, ರೀಸೆಂಟ್ ಇವೆಲ್ಲ ಸ್ವಿಂಗ್ ಲೋನ, ಹೈ ಸ್ವಿಂಗ್ ಏನು ಇದೆಯಲ್ಲ, ಲೋವರ್ ಲೋ ಅಥವಾ ಲೋವರ್ ಹೈ, ಇದು ಲೋವರ್ ಲೋ ಇಲ್ಲೇನಿದೆಯಲ್ಲ, ಈ ಒಂದು ರೀಸೆಂಟ್ ಸ್ವಿಂಗನ್ನು ಆಲ್ರೆಡಿ ಬೀಟ್ ಮಾಡಿದೆ. ಸೊ ಮತ್ತು ಇಲ್ಲಿವರೆಗೂ ರಿಟೆಸ್ಟ್ ಆಗುವಂಥ ಸಾಧ್ಯತೆ ಇದೆ. ಇದೇನು ರೆಕ್ಟ್ಯಾಂಗುಲರ್ ಹಾಕಿದ್ದೀನಲ್ಲ, ಇದು ಎಸ್ ಎಲ್ ಹಿಟ್ ಆದ್ರೂ ಈ ರೆಕ್ಟ್ಯಾಂಗುಲರ್ ಪ್ಲೇಸ್ ಏನಿದೆಯಲ್ಲ, ಇಲ್ಲಿಗೆ ರಿಟೆಸ್ಟಿಗೆ ಬಂದರೂ ಬರ್ಬೋದು. ಬಟ್ ಮೈನರ್ ಟ್ರೆಂಡಲ್ಲಿ ವಾಲ್ಯೂಮ್ ಪ್ರೊಫೈಲ್ದು ಬಂದು ವಾಲ್ಯೂಮ್ ಪ್ರೊಫೈಲ್ ಮ್ಯಾಟ್ರು ಮತ್ತು ಫಿಬ್ಬನ್ನು ಇಲ್ಲಿಂದ ಇಲ್ಲಿಗೆ ಹಾಕೊಂಡಿದ್ದೀವಿ ನೋಡಿ. ರೀಸೆಂಟ್ ಸ್ವಿಂಗ್ ತಗೊಂಡಾಗ ಇಲ್ಲಿಂದ 0.618 ಪ್ಲೇಸಲ್ಲಿ ಕರೆಕ್ಟಾಗಿ ರಿಟ್ರೇಸ್ಮೆಂಟ್ ಆಗಿತ್ತು. ರಿಟ್ರೇಸ್ಮೆಂಟ್ ತೊಗೊಂಡು ಈ ಬುಲ್ಲಿಶ್ ಆ್ಯಂಗಲ್ ಫಿನ್ ಕ್ಯಾಂಡಲ್ ಇಲ್ಲಿ ಕ್ರಿಯೇಟ್ ಆಗಿರೋದ್ರಿಂದ ನೆಕ್ಸ್ಟ್ ಇಂಡಿಸಿಷನ್ ಕ್ಯಾಂಡಲ್ಲೇ ಬಂದಿದೆ. ಆದ್ರೂ ಸ್ಟ್ರಾಂಗಾಗಿ ಇಲ್ಲಿಂದ ತೊಗೊಂಡಿರ್ಬೋದು ಅನ್ನೋ ಒಂದು ಸಿನಾರಿಯೋ ಇಲ್ಲಿಂದ ನಾವು ಟ್ರೇಡ್ನ ಎಂಟ್ರಿ ತೊಗೊಂಡಿದ್ದೀವಿ. ಬಟ್ ನಮ್ಮ ಮೇನ್ ವ್ಯೂ ಬಂದು ಡೌನ್ ಸೈಡ್ ಇರೋದು.
ಸೊ ಏನು ಮಾಡಿದ್ದೀನಿ ಅಂತಂದರೆ, ಇಲ್ಲಿಂದ ನಿಮ್ಗೆ ಒಂದು ಸಿನಾರಿಯೋ ಹೇಳ್ತೀನಿ ಕೇಳಿ. ಒಂದು ಪ್ಲೇಸಿಂದ ತುಂಬ ಬಿಗ್ ಫಾಲ್ ಆಗಿದೆ ಅನ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ನಿಮ್ಗೆ ತೋರಿಸ್ತೀನಿ. ಇಲ್ಲಿಂದ ಮಾರ್ಕೆಟ್ ಈ ರೀತಿ ಇತ್ತು, ಈ ರೀತಿ ಕಾನ್ಸಲ್ಟೇಷನ್ ನಡೆದು ತುಂಬ ಬಿಗ್ ಇಲ್ಲಿಗೆ ಬಿದ್ದುಬಿಟ್ಟಿತ್ತು. ಈಗ ಏನಾದರೂ ಇಲ್ಲಿ ಇಷ್ಟು ಬಿದ್ದೋಗ್ಬಿಟ್ಟಿದೆಯಲ್ಲ, ಮತ್ತು ಇಲ್ಲಿಂದ ಬೈ ಸೈಡ್ ನೋಡ್ಬೇಕು ಅಂತಂದರೆ ಇಮಿಡಿಯೇಟ್ಲಿ ನೋಡೋಕೆ ಹೋಗ್ಬಾರ್ದು. ಇಲ್ಲಿ ಫಸ್ಟ್ ಮಾರ್ಕೆಟ್ ಇಷ್ಟು ಮೂವ್ ಆಗಿರುತ್ತಾ, ಜಸ್ಟ್ ಇಷ್ಟು ಮೂವ್ ಆಗಿ ಮತ್ತು ಏನಾದರೂ ಈ ಒಂದು ಪಾಯಿಂಟ್ ಏನಿದೆಯಲ್ಲ ಮತ್ತು ಇಲ್ಲಿಗೆ ರೀಟೆಸ್ಟಿಗೆ ಆದಾಗ ಇಲ್ಲಿ ಏನಾದರೂ ಕನ್ಫರ್ಮೇಷನ್ ಸಿಕ್ತು ಅಂತಂದರೆ ಮಾರ್ಕೆಟು ಇಲ್ಲಿಂದ ಇದನ್ನ ಈ ಲೆವೆಲ್ನ ಟಚ್ ಮಾಡ್ತಕ್ಕಂಥ ಎಲ್ಲ ಸಾಧ್ಯತೆಗಳು ಇರ್ತವೆ ಇಲ್ಲಿಗೆ ಬಂದು. ಯಾಕಂದರೆ ಡಬಲ್ ಟೈಮ್ ಇಲ್ಲಿ ಎಂಟ್ರಿ ಆದಾಗ ಬೈಯರ್ಸ್ ಆ್ಯಕ್ಟಿವ್ ಇದ್ದಾರೆ ಅನ್ನೋ ಒಂದು ಮೈಂಡ್ಸೆಟ್ ತಗೊಂಡು ಡಬಲ್ ಟ್ಯಾಪ್ ಆದಾಗ ಅಥವಾ ಕನ್ಫರ್ಮೇಷನ್ ಸಿಕ್ಕಾಗ ಇಲ್ಲಿಂದ ರಿಟರ್ನ್ ಆಗಿದೆ ಅಂತ ಅರ್ಥ. ಸೇಮ್ ಆ್ಯಸ್ ಇಟ್ ಈಸ್ ಇದಾದರೂ ಅಷ್ಟೇ, ಒಂದು ರೆಸಿಸ್ಟೆನ್ಸಿಗೆ ಬಂತ, ಇಲ್ಲಿಂದ ಬಿಗ್ ಮೂವ್ ಆಗೋಯ್ತು, ಇಲ್ಲಿಂದ ಇಲ್ಲಿಗೆ ಬಿಗ್ ಮೂವ್ ಆಗೋಯ್ತು, ಮತ್ತೆ ಇದು ರಿಟರ್ನ್ ಇಲ್ಲಿಗೆ ಹಂಗೆ ಒಮ್ಮಗ್ಲೇ ಬಂದು ಬಿದ್ದುಬಿಡಲ್ಲ. ಸೊ ಇಲ್ಲೇನು ಮ್ಯಾಟ್ರ್ ಅಂದರೆ ಇಲ್ಲಿಂದ ಮತ್ತು ಕೆಳಗಡೆಗೆ ಡೌನ್ ಸೈಡ್ ಮೂವ್ ಆಗಿ ಮತ್ತು ಇಲ್ಲಿಂದ ರೀಟೆಸ್ಟಿಗೆ ಹೋಗಿ ನಿಮ್ಗೆ ಕನ್ಫರ್ಮೇಷನ್ ಸಿಕ್ತು ಅಂತಂದಾಗ ಮಾತ್ರ ಇಲ್ಲಿಂದ ಕೆಳಗಡೆ. ಈಗ ಅಟ್ ಪ್ರೆಸೆಂಟ್ ಏನಾಗಿದೆ ಅಂತಂದರೆ ಈ ಒಂದು ಲೆವೆಲನ್ನು ಸಮೇತನು ಬೀಟ್ ಮಾಡಿ ಮಾರ್ಕೆಟ್ ಆಲ್ರೆಡಿ ಈ ಲೆವೆಲಲ್ಲಿ ಇದೆ. ಸೊ ಹಂಗಾಗಿ ಮಾರ್ಕೆಟು ಈ ಲೆವೆಲ್ಲಿ ಹೋಗೋಲ್ಲ, ಆ್ಯಕ್ಚುಲಿ ಇಲ್ಲಿಂದ ಮತ್ತೆ ಬಿದ್ದು ಇಲ್ಲಿಗೆ ತಗೊಂಡು ಆಲ್ರೆಡಿ ಸ್ವಿಂಗ್ ಹೈನ ಕ್ರಿಯೇಟ್ ಮಾಡ್ತಿದೆ, ಲೋವರ್ ಲೋ ಮತ್ತು ಲೋವರ್ ಹೈನ ಕ್ರಿಯೇಟ್ ಮಾಡಿ ಮಾರ್ಕೆಟ್ ಡೌನ್ಫಾಲ್ ಆಗ್ತಿದೆ. ಸೊ ಈ ಒಂದು ಪ್ಲೇಸಲ್ಲಿದೆ, ನಮಗೆ ಈ ಒಂದು ಪ್ಲೇಸಿಗೆ ಬಂದು ಟಚ್ ಆದಮೇಲೆ ಒನ್ ಟೈಮ್ ಮತ್ತು 2 ಟೈಮ್ ಟಚ್, ಇಲ್ಲಿಂದ ರಿಟ್ರೇಸ್ ತಗೊಂಡು 2 ಟೈಮ್ ಟಚ್ ಆದಮೇಲೆ ಇಲ್ಲಿಂದ ಮತ್ತು ಮಾರ್ಕೆಟ್ ಅಪ್ ಸೈಡ್ ಹೋಗ್ತಕ್ಕಂಥ ಸಾಧ್ಯತೆಗಳು ಇರ್ತವೆ ಅನ್ನೋದು ಜಸ್ಟ್ ನೀವು ಐಡೆಂಟಿಫೈ ಮಾಡ್ಬೇಕಾಗುತ್ತೆ ಇಂಥ ಪ್ಲೇಸ್ ಹತ್ರ. ನಿಮಗೆ ಅರ್ಥ ಆಗಿಲ್ಲ ಅಂದರೆ ಇನ್ನೊಂದು ಟೈಮ್ ಕೇಳಿ, ಬೇಕಾದ್ರೆ ಹೇಳ್ತೀನಿ, ತೊಂದರೆ ಇಲ್ಲ. ಅರ್ಥ ಆಯ್ತಾ? ದಯವಿಟ್ಟು ಕಮೆಂಟ್ ಮಾಡಿ ಯಾರ್ಯಾರು ನೋಡ್ತಿದ್ದೀರೋ, ನಿಮಗೆ ಅರ್ಥ ಆಗ್ತಿದೆ ಅಂತ ಅನ್ಕೊಂತೀನಿ.